ಓ ಒಂದೇ ಜೂಜ ನನಗೆ ಹೇಳ್ತೀಯಲ್ಲಮ್ಮ ನೀನು ಹೋಗಿಬೋದು ಹೂವ ಅಂತ ಕರೀತಾರೆ. ಮೇನ್ ನಾನು ಇದ್ದೇ ಮಾಡಬೇಕು ಅನ್ಕೋತೀನಿ ಅಷ್ಟೇ ಪಾಪು ಇದ್ದಾರೆ. ಪಾಪ ಅವ್ರು ಹೊರಗಿಂದು ಕೆಲಸ ಮಾಡ್ತಾರೆ, ಪಾಪನ್ನು ನೋಡಬೇಕು, ಎಲ್ಲ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ಅವೆಲ್ಲ ನಿಮ್ಮ ಸ್ನೇಹಿತರು ಕಳಿಸ್ತಾರೆ ಅಲ್ಲೇ. ಹೆಂಗೆ ಹೇಳ್ತಾರಂದ್ರೆ 1 ವರ್ಷ ಆಯ್ತು ಮಟನ್ ತಿನ್ನದೆ ಅಂತ. ಓ ದೇವ್ರೇ ತೂಪಿನ ತುಲೆಗೆ ಅಮ್ಮ. ಐ ಥಿಂಕ್ ಇದೊಂದು ಸ್ವಲ್ಪ ದೊಡ್ಡ ಪಾಪಕ್ಕೆ ಸರಿ ಹೋಗುತ್ತೆ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತಾತ ಪದೇ ಪದೇ ರೂಮಿಗೆ ಬರ್ತಾರೆ, ನಾನು ಪಾಪು ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾರೆ ಆಯಿತಾ. ನಂದು ಅವ್ರದ್ದು ಮೂಕ ಅಭಿನಯ, ಬಿಕಾಸ್ ಜೋರಾಗಿ ಮಾತಾಡೋಂಗಿಲ್ಲ ಅಲ್ವಾ. ಅವ್ರು ಏನೋ ಹೇಳ್ತಾ ಇದ್ದಾರೆ, ಏನು ಅಂತ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಆ್ಯಂಡ್ ಫ್ಯೂ ಡೇಸ್ ಆದಮೇಲೆ ಅನು ಹಾಗೆಯೇ ಫ್ಯಾಮಿಲಿಯವ್ರು ಬಂದಿದ್ದರು. ಋತು ಯಾರದು? ಋತು ತಮ್ಮ ಕರ್ಕೋನಾ ನಮ್ಮನೆ ನೀರು ಇಲ್ಲಿ, ನಾನು ಇವನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಓ ಇನ್ನು ಪೊಸೆಸಿವ್ನೆಸ್ ಬರುತ್ತೆ ಮಕ್ಳು ಹಂಗೆ ಅಲ್ವಾ. ಓ ಮೈ ಗಾಡ್, ಏನು ತಂದಿದ್ದೀರಾ? ಫಸ್ಟ್ ಗಿಫ್ಟ್ ಋತು ಕಡೆಯಿಂದ ಪಾಪುಗೆ. ಥ್ಯಾಂಕ್ ಯು ಅಕ್ಕ. ವಾವ್ ತೋರ್ಸಿ. ಓ ಮೈ, ಋತುಗೆ ತುಂಬ ಆಸೆ ಇತ್ತು ಪಾಪು ನೋಡೋಕ್ಕೆ ಹೋಗೋಣ ಅಂತ. ಸೊ ಫೈನಲಿ ಬಂದಿದ್ದಾಯಿತು. ವೀಡಿಯೋಸ್ ಎಲ್ಲ ನೋಡ್ತಾ ಇರುತ್ತಲ್ವ ನಮ್ಮ ಪಾಪು, ಸೊ ಹಾಗಾಗಿ ಶಿ ವಾಂಟ್ಸ್ ಟು ಮೀಟ್ ಅನ್ನೋ ಆಸೆ ಕೂಡ ಇರುತ್ತೆ. ಸೊ ನಮಗೂ ಖುಷಿ ಆಗುತ್ತೆ ಮನೆಗೆ ಬಂದಾಗ. ಯಾರಿದ? ಯಾರು? ಮುತ್ತಾತ ಮರಿ ಮೊಮ್ಮಗನ ನೋಡ್ಕೊಳ್ಳೋದು ಹೇಗೆ, ಈ ರೀತಿ ನಿಧಾನಕ್ಕೆ ಬಂದು ತಟ್ಟೋದು, ಮೆಲ್ಲಗೆ ಮಾತಾಡೋದು ಮಾಡ್ತಾರೆ. ತಾತಂದರು ಎನರ್ಜಿಯಿಂದ ಈ ರೀತಿಯೆಲ್ಲ ಆಟಾಡಿಸ್ತಾರೆ. ಇನ್ನು ದೀಪು ಅವರು ಮೇಕಿಂಗ್ ಹಿಮ್ ಫೀಲ್ ಕಾಮ್, ಪ್ರೊಟೆಕ್ಟೆಡ್, ಸೇಫ್ ಆ ರೀತಿ. ಹಾಗೆಯೇ ನನ್ನ ತಂದೆ ಬರ್ತ್ಡೇ ಇತ್ತು ಆಯಿತಾ. ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ತಾತ ಅಂತ ಬರ್ಸಿದ್ದೆ. ಅದು ಬರಬೇಕಾದ್ರೇ ಎಲ್ಲ ಬಿದ್ದೋಯ್ತು, ಬೇಜಾರಾಯಿತು. ಇನ್ನೇನು ಮಾಡೋಣ ಅಂತ ಈ ಥರ ಒಂದು ಬೋರ್ಡಲ್ಲಿ ಬರೆದಿಟ್ಟಿದೆ. ಈಸ್ ಪ್ರಮೋಟೆಡ್ ಅಸ್ ತಾತ ಅಲ್ವಾ, ಲೆಟ್ ಸೆಲೆಬ್ರೇಟ್ ಹಿಸ್ ಬರ್ತ್ಡೇ. ಫಸ್ಟ್ ಇದೆ ಬರ್ತೀನಿ. ಫಸ್ಟ್ ಬರ್ತ್ಡೇ ಆಸ್ ಅಜ್ಜ ಇವತ್ತು ಪ್ರಮೋಷನ್. ನನಗೆ ತಿನ್ನಂಗಿಲ್ಲ ಅಂತ ಹ್ಯಾಪಿ ಬರ್ತ್ಡೇ. ದೀಪುಗೆ ಆಗಲ್ಲ, ದೀಪುಗೆ ಪಾಪುಗೆ ಎಂಗ್ಲೆ ಪ್ರಾಪ್ ಮಾಡೋದಿತ್ತು ಜರತ. ತಾತ ಫಸ್ಟ್ ತಾತ ಬರ್ತ್ಡೇ. ಪೊಶಾಂಗಿ ಬಾಬನ ಎಂಕಲ್ನ ಇಂಜಿ ಕೈ ಪಾಡ್ರೆ ಬಿಡ್ಕೊಂಡ ಇಜ್ಜಿ. ಅತ್ತಿಗೆಗೆ ಪಾಪು ಅಂದರೆ ತುಂಬ ಪ್ರೀತಿ ಅಲ್ವಾ. ಸೊಸಿ ನನಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಸೀನೇ ಸಿಕ್ತು ಪಾಪುಗೆ. ಅಮ್ಮನ ಹಂಗೆ ದಾದ ಬರೀತಾನೆ ತುಲೆಗೆ. ಓ ಇಫ್ ಮಾಮ್ ಸೇಸ್ ನೋ ಮೈ ಮಮ್ಮಿ ವಿಲ್ ಸೇ ಮಾಮಿ. ಹಾಂ ದಾದಂಚ ಅಮ್ಮ ಇಜ್ಜಿ ಕೊರ್ಪು ಜರಡಲ್ಲ ಮಾಮಿಗೆ ಎತ್ತು ಕೊರ್ಪೇರಂದು ಮಾಮಿ ಆಯ್ತಾ ಮಾಮಿ. ಓ ಒಂದೇ ಜೂಜ. ಫೈನಲಿ ಪಾಪು ಮಲಗಿದೆ. ಇಲ್ಲಿಗೆ ಪಾಪುದು ಮಾರ್ನಿಂಗ್ ಏನೇನಿದೆ ಇಂಪಾರ್ಟೆಂಟ್ ವರ್ಕ್ ಅದು ಆಗೋಯ್ತು. ಅಂದರೆ ಪಾಪುದು ರುಟೀನ್ ಇರುತ್ತಲ್ಲ, ಆಯಿಲ್ ಮಸಾಜ್, ಬಾತಿಂಗ್, ಫೀಡಿಂಗ್, ಔಟ್ಫಿಟ್ ಚೇಂಜ್ ಅಂತೆಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾವ್ಯಾವ ಟೈಮ್ಗೆ ಏನೇನು ಪಾಪುಗೆ ಹೆಂಗೆ ಅಡ್ಜಸ್ಟ್ ಆಗಿದೆ ಅಂದರೆ ಲೆಟ್ ಮೀ ನೋ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಈ ಗ್ಯಾಪಲ್ಲಿ ನಾನು ಹೋಗಿ ಫಟಾಫಟಾಗಿ ಫ್ರೆಶನ್ ಅಪ್ ಆಗಬೇಕು. ಪಾಪು ಮಲಗಾಯಿತು. ಆಲ್ಮೋಸ್ಟ್ 11 ಗಂಟೆ ಆಗಿದೆ ಇವತ್ತು. ಆ್ಯಂಡ್ ಅದೇ ಒಂದು ದೊಡ್ಡ ಸಾಧನೆ ಪಾಪು ಮಲಗಿದ್ರೆ. ಇವಾಗ ನನ್ನ ಮಸಾಜ್ ಮಾಡ್ತಾರೆ, ಮಸಾಜ್ ಮಾಡಿ ಸ್ನಾನ ಮಾಡಿ ಬರೋಷ್ಟಿಗೆ ಇನ್ನೇನು ನಾನು ನಿದ್ದೆ ಮಾಡಬೇಕು ಅನ್ಕೋತೀನಿ, ಅಷ್ಟೇ ಪಾಪು ಎದ್ದೇಳೋದು. ನಿದ್ದೆಗೆ ಹೋಗ್ಬೇಕಾದ್ರೆ ಅಮ್ಮ ಬರ್ತಾರೆ, ನಿಮ್ಗೆ ಅದು ಕಷಾಯ ತಗೊಬರ್ತೀನಿ, ನಿನಗೆ ಮೆಂತೆ ಗಂಜಿ ತಗೊಬರ್ತೀನಿ, ಅದು ತಿನ್ನು, ನೀನೇನು ಮಲಗಬೇಕು ಅನ್ನೋಷ್ಟಕ್ಕೆ ಪಾಪುನೇ ಎದ್ದೇಳುತ್ತೆ. ದರ್ ಇಸ್ ನೋ ರೆಸ್ಟ್ ಟೈಮ್ ಅನಿಸುತ್ತೆ ಇವಾಗ. ಎಸ್ಟರ್ಡೇ ನೈಟ್ ವಾಸ್ ಹಾರಿಬಲ್ ಗೊತ್ತಾ. ಪಾಪು ಎದ್ದಿದ್ದು 12:45 ಮಲಗಿದ್ದು ಆಮೇಲೆ
2:30ಗೆ. ಮತ್ತೆ ಬೆಳಿಗ್ಗೆ ಎದ್ದಿದ್ದು 5:45ಕ್ಕೆ, ಮಲಗಿದ್ದು ಆಮೇಲೆ 8:45ಕ್ಕೆ. ಸೊ ದೆರ್ ಇಸ್ ನೋ ಸ್ಲೀಪ್. ಪಾಪುಗೂ ನಿದ್ದೆ ಇಲ್ಲ, ನಮಗೂ ಇಷ್ಟೊಂದು ಅವರ್ ಪಾಪು ಎದ್ದೇಳುತ್ತಲ್ಲ ಅಂತ. ಇಸ್ ವೆರಿ ಓವರ್ ಸ್ಟಿಮ್ಯುಲೇಟೆಡ್, ತುಂಬ ಇರಿಟೇಷನ್ ಆಗಿ ನಿದ್ದೆ ಬರ್ತಾ ಇಲ್ಲ ಪಾಪುಗೆ, ಗ್ಯಾಸ್ ಇಶ್ಯೂಸ್, ಬಿಕಾಸ್ ಇದೆಲ್ಲ ಕೋಲಿಕ್ ಫೇಸ್ ಅಲ್ವಾ. ಸೊ ನಾವು ಪೇಷನ್ಸಿಂದ ಇರಬೇಕು. ಪಾಪುನು ಏನು ಮಾಡೋಕ್ಕಾಗುತ್ತೆ, ಒದ್ದಾಡ್ತಾ ಹಿ ವಾಸ್ ಟ್ರೈಂಗ್ ಆಮೇಲೆ ಫೈನಲಿ ಈ ಸ್ಲೆಪ್ಟ್. ಟೈರಿಂಗ್ ಅನಿಸುತ್ತೆ, ಪಾಪು ನಿದ್ದೆ ಮಾಡಿದ್ರೆ ದೊಡ್ಡ ಅಚೀವ್ಮೆಂಟ್ ನನಗೆ. ಯಾಕೆ ಲೇಟ್ ಇವತ್ತು. ಸೊ ನನಗೇನು ಗೊತ್ತಾ, ಇವ್ರು ಮಸಾಜ್ ಮಾಡ್ತಾರಲ್ಲ ಅದೇ ಟೈಮಲ್ಲಿ ನನಗೆ ಮಲಗೋದಕ್ಕೆ ಸಿಗುತ್ತೆ, ಹಾಗೆ ನಿದ್ದೆ ಬರ್ತಾ ಇರುತ್ತೆ ನನಗೆ. ಓಕೆ, ಲೆಟ್ಸ್ ಡೂ ದಿಸ್. ಮಾಡೋಣ. ನಾನು ಅವ್ರಿಗೆ ಲೈಟ್ಸ್ ಎಲ್ಲ ಆಫ್ ಮಾಡೋದಕ್ಕೆ ಹೇಳ್ತೀನಿ, ಬಿಕಾಸ್ ಇದೇ ನನಗೆ ರಿಲ್ಯಾಕ್ಸಿಂಗ್ ಟೈಮ್ ಅಲ್ವಾ ಅಂತ. ಲೆಟ್ಸ್ ಸ್ಟಾರ್ಟ್. ತುಂಬ ಜನ ಕೇಳ್ತಾ ಇದ್ರಿ ಮಸಾಜ್ಗೆ ಯಾರು ಬರ್ತಾರೆ, ಹೇಗೆ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ತು ಅಂತ. ಸೊ ಏನೂ ಇಲ್ಲ, ಗೂಗಲ್ಗೆ ಹೋಗಿ ನಾನು ಸರ್ಚ್ ಮಾಡಿದೆ ಪೋಸ್ಟ್ ನೇಟಲ್ ಕೇರ್ ಅಥವಾ ಪೋಸ್ಟ್ ಪಾರ್ಟಮ್ ಕೇರ್ ಅಂತ ಟೈಪ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಆಯಿತಾ. ಪೋಸ್ಟ್ ಪಾರ್ಟಮ್ ಮಸಾಜ್ ಫಾರ್ ಬೇಬಿ ಆ್ಯಂಡ್ ಮದರ್ ಅಂತ ಹಾಕಿದ್ರೂ ಬರುತ್ತೆ. ಸೊ ಅದನ್ನು ಟೈಪ್ ಮಾಡಿದೆ, ಸುತ್ತಮುತ್ತ ಒಂದಷ್ಟು ಆಪ್ಷನ್ಸ್ ಬಂತು. ಹಲವಾರು ಜನರಿಗೆ ಕಾಲ್ ಮಾಡಿ ರೇಟ್ಸ್ ಕೇಳಿದೆ, ಎಕ್ಸ್ಪೀರಿಯನ್ಸ್ ಕೇಳಿದೆ, ಯಾವ ರೀತಿ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡು ಅದಾದಮೇಲೆ ನನಗೇನು ರೈಟ್ ಅನಿಸುತ್ತೋ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದೀನಿ. 1 ಮಂತ್ 2 ಮಂತ್ 3 ಮಂತ್ ಪ್ಯಾಕೇಜು ಇರುತ್ತೆ ಆಯಿತಾ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಗೋಬೋದು. ಮದರ್ಗೆ ಒಂದು ಕಾಸ್ಟ್ ಇರುತ್ತೆ, ಮದರ್ ಆ್ಯಂಡ್ ಬೇಬಿಗೆ ಒಂದು ಪ್ಯಾಕೇಜ್ ಇರುತ್ತೆ, ಆ ಥರ ಇರುತ್ತೆ. ನಂದು ಆಲ್ಮೋಸ್ಟ್ 40 to 45 minutes ಮಸಾಜ್, ಆಮೇಲೆ ಬಾತಿಂಗ್. ಖುಷಿ ಆಗುತ್ತೆ ನನಗೆ ಈ ಥರ ಮಸಾಜ್ ಆದಾಗ, ಬಿಕಾಸ್ ಇಟ್ ರಿಯಲಿ ಹೆಲ್ಪ್ಸ್ ಮೀ ಆಯಿತಾ. ಅಕಸ್ಮಾತ್ ನೀವು ನಿಮ್ಮ ಪೋಸ್ಟ್ ಪಾರ್ಟಮ್ ಜರ್ನಿನಲ್ಲಿ ಇದ್ದರೆ ಯು ಡಿಸರ್ವ್ ದಿಸ್ ಆಯಿತಾ. ಮನೆಯವ್ರ ಹತ್ರ ಮಾಡಿಸ್ಕೋಬೋದು, ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ನನ್ನ ಅಮ್ಮನೇ ನನಗೆ ಸ್ನಾನ ಮಾಡಿಸ್ತಾ ಇದ್ರು ಆಯಿತಾ, ಬಿಕಾಸ್ ಆ ಟೈಮ್ನಲ್ಲಿ ಡ್ರೆಸ್ಸಿಂಗ್ ಇತ್ತು, ಮಸಾಜ್ ಎಲ್ಲ ಮಾಡೋದಕ್ಕಾಗ್ತಾ ಇರಲಿಲ್ಲ, ಪ್ರೆಷರ್ ಹಾಕೋದಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಸೊ ನಾವು ಬಾತ್ ಟೈಮ್ ಇದು ನನಗೆ ಎಷ್ಟು ಇಂಪಾರ್ಟೆಂಟು, ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಕಮ್ ವಿತ್ ಮೀ. ಇತ್ತೀಚೆಗೆ ಸ್ಟ್ರೆಸ್ ಇದೆ, ಸ್ಲೀಪ್ಲೆಸ್ ನೈಟ್, ತುಂಬ ಟಯರ್ಡ್ ಅನಿಸುತ್ತೆ. ಆ್ಯಂಡ್ ಈ ಥರ ಇದ್ದಾಗ ಫಸ್ಟ್ ಸೈನೇ ಗೊತ್ತಾಗೋದು ನಮ್ಮ ಸ್ಕಿನ್ ಆ್ಯಂಡ್ ಹೇರಲ್ಲಿ ಹೇರ್ ಫಾಲ್ ಇದೆ, ಬಟ್ ಜಾಸ್ತಿ ಆಗಬಾರ್ದು ಅಂತ ನಾನು ಇವಾಗಲಿಂದನೇ ಪ್ರಿಕಾಷನ್ನ ತಗೋತಾ ಇದ್ದೀನಿ. ಸೊ ಯಾವುದೋ ಒಂದು ಶ್ಯಾಂಪು ಯೂಸ್ ಮಾಡೋ ಬದಲು ಕ್ಲೀನ್ ಆ್ಯಂಡ್ ಸೈನ್ಸ್ ಪ್ಯಾಕ್ ಶ್ಯಾಂಪೂನ ಯೂಸ್ ಮಾಡಬೇಕು ಅಂತ ಅದಕ್ಕಾಗಿ ನಾನು ಬೇರ್ ಅನಾಟಮಿ ಅವರ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂನ ಯೂಸ್ ಮಾಡ್ತಾ ಇರೋದು. ಹೇರ್ ಫಾಲ್ ಕಂಟ್ರೋಲ್ ಮೇಲೆ ಫೋಕಸ್ ಮಾಡುತ್ತೆ. ಹೇಗೆ ಅಂದರೆ ನಿಮಗೆ ಡೈಲಿ ಹೇರ್ ಫಾಲ್ ಇದ್ದರೆ, ಎಕ್ಸೆಸಿವ್ ಶೆಡ್ಡಿಂಗ್ ಇದೆ, ವೀಕ್ ರೂಟ್ಸ್ ಇದ್ದರೆ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಇನ್ 2 weeks ನೀವು ವಿಸಿಬಲ್ ಡಿಫ್ರೆನ್ಸ್ನ ನೋಡ್ಬೋದು. ಫೈನಲಿ ಐ ಆಮ್ ಡನ್ ವಿತ್ ಮೈ ಶವರ್ ಟೈಮ್. ಇವಾಗ ಮೆಂತೆ ಗಂಜಿ ಕುಡಿಬೇಕು. ನನ್ನ ಸ್ಕಿನ್ ಕೇರ್ ರುಟೀನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ರೀಸೆಂಟಾಗಿ. ಸೊ ಇವತ್ತು ನನ್ನ ಹೇರ್ ಕೇರ್ ಬಗ್ಗೆ ಶೇರ್ ಮಾಡಿದ್ದೀನಿ. ಎಲ್ಲ ಸಿಂಪಲಾಗಿ ಇಡ್ತಾ ಇದ್ದೀನಿ, ನನಗೇನು ಈಸಿ ಆಗುತ್ತೆ ಮಾಡೋದಕ್ಕೆ ಅದನ್ನು. ಇದಾದಮೇಲೆ ಬ್ಲೋ ಡ್ರೈ ಮಾಡ್ತೀನಿ ಇಮಿಡಿಯೇಟಾಗಿ. ಇದು 5x ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಆಯಿತಾ. ಆ್ಯಂಡ್ ಲೆಸ್ ಹೇರ್ ನಿಮಗೆ ಗೊತ್ತಾಗುತ್ತೆ. ವಾಶ್ ಡೇಸ್ ಆಗಿರ್ಬೋದು ಅಥವಾ ಕೋಮ್ ಮಾಡಬೇಕಾದ್ರೆ ಮ್ಯಾಜಿಕ್ ಅಂತೂ ಅಲ್ಲ, ಓವರ್ನೈಟ್ ಮಿರಾಕಲ್ ಅಂತೂ ಅಲ್ಲ, ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ನೀವೇ ನೋಡಿ ಬಿಫೋರ್ ಯಾವ ಥರ ಹೇರ್ ಫಾಲ್ ಇತ್ತು ಆ್ಯಂಡ್ ಇವಾಗ ಈ ಕೋಂಬಲ್ಲಿ ಏನೂ ಇಲ್ಲ. ಆ್ಯಂಡ್ ನಾನು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಔಟ್ಫಿಟ್ಸ್ ಹಾಕ್ತಾ ಇದೆ ಅದನ್ನೇ ಹಾಕ್ತೀನಿ, ಬಿಕಾಸ್ ಫೀಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಫ್ರಂಟ್ ಓಪನ್ ಬಟನ್ ಇರೋದ್ರಿಂದ. ನಿಮಗೂ ಈ ಒಂದು ಬೇರ್ ಅನಾಟಮಿ ಅವರ ಆಂಟಿ ಹೇರ್ ಫಾಲ್ ಶಾಂಪೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ, ಚೆಕ್ ಮಾಡಿ ಆಯ್ತಾ. ಇನ್ನೇನು ಹೋಗಿ ರೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ನನ್ನ ರಾಜ್ಕುಮಾರ ಎದ್ರು. ನಮ್ಮ ಪಾಪು ಟೈಮ್ ಆಯಿತು. ಆಯ್ತು, ದೀಪ ಮಾತ್ರ ನಿಧಾನ ಆಗ್ತೀನಿ. ನಾನೇ ಮಗ ಶುಶ್ರು ಬಂದರ ನೋ ಶುಶ್ರು. ಫಸ್ಟ್ ಥಿಂಗ್ ಡೈಪರ್ ಅಂತ ನೋಡೋದಿಲ್ಲ. ಸೆಕೆಂಡ್ ಥಿಂಗ್ ಇಂದ ಹಾಲು. ನಿಮಗೆ ಬೇಕಾಗಿದ್ದು ಹಾಲು. ಬನ್ನಿ ಹೋಗುವ, ನೀವು ಬನ್ನಿ, ಎತ್ತಿ ಕೊಡಿ ನನಗೆ. ನಿಮಗೆ ಬೇಕಾಗಿದ್ದು ಹಾಲು, ವುಡ್ವರ್ಡ್ಸ್ ಅಲ್ಲ, ವುಡ್ವರ್ಡ್ಸ್ ಅಲ್ವೇ ಅಲ್ಲ, ನಿಮಗೆ ಬೇಕಾಗಿದ್ದು ಹಾಲು. ಪಾಪುನ ಕಂಫರ್ಟ್ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಊಟ ಟೈಮ್ ಆಯ್ತಾ. ನಮ್ಮ ಲಂಚ್ ಇವಾಗ. ಅವೆಲ್ಲ ನಿಮ್ಮ ಸ್ನೇಹಿತರು ಕಳಿಸ್ತಾರೆ ಅಲ್ಲೇ. ಯಾಕೆ ಕಳಿಸ್ತಾರೆ ಸ್ನೇಹಿತರು? ಇವೆಲ್ಲ ಮತ್ತೆ ನೀವೇನು ಹೊಸೇ ಎಷ್ಟು ಒಂದು ದಿವಸಕ್ಕೆ ಹಾಕುವ ಸರಿ ಹಾಕಿ ಬರೋದು. ಮಗು ಬಟ್ಟೆ ಎಲ್ಲ ಸ್ನೇಹಿತರು ಕಳ್ಸೋದು ಅಂತ. ದೀಪು ಬೇಸಿಕ್ಲಿ ನಿನ್ನೆ ಹೇಳಿದ್ರು ಮಗು ಹಾಕಿದ್ದನ್ನೇ ಹಾಕ್ತೀಯಾ, ರಿಪೀಟ್ ಮಾಡಬೇಡ ಅಂತ. ಸೊ ಸರಿ ಅಂತ ಒಂದು ಸ್ವಲ್ಪ ತರಿಸಿದ್ದೀನಿ. ರಿಪೀಟ್ ಮಾಡಲೇಬೇಕು, ಮಾಡದೇ ಇರೋಕ್ಕಾಗಲ್ಲ, ಬಟ್ ಅಂದ್ರೂ ಸ್ವಲ್ಪ ತಂದಿದ್ದೀನಿ.
ಪಾಪುದ ಬಟ್ಟೆ ಹಾಲ್ ಮಾಡಬೇಕು ಅಂದರೆ ಲೆಟ್ ಮೀನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ, ಎಲ್ಲಿಂದ ಶಾಪ್ ಮಾಡ್ತೀನಿ, ಯಾವ ರೀತಿ ಔಟ್ಫಿಟ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಂತ. ಮಾಮ ಪಪ್ಪ ಸೇರಿ ಈ ಕಾರ್ಪೆಟ್ನ ಕ್ಲೀನಿಂಗ್ ಕಾರ್ಯಕ್ರಮ ಇವತ್ತು. ಕೆನ್ ಯು ಬಿಲೀವ್ ಇಟ್ಸ್ 29,000 ಕಾರ್ಪೆಟ್ ಅಂತ. ಇದರಲ್ಲಿ ಶೆಡ್ಡಿಂಗ್ ಆಗ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಹೊಸದಲ್ವಾ, ಒಂದು ಸ್ವಲ್ಪ ಸಮಯ ಹೋದ್ಮೇಲೆ ಶೆಡ್ಡಿಂಗ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಈ ಥರ ಕ್ಲೀನ್ ಮಾಡ್ತಾ ಇರಬೇಕಿಲ್ಲ ಅಂದರೆ ಹಳೆ ಥರ ಅನಿಸುತ್ತೆ. ನೋಡಿ, ಇವತ್ತು ನಮ್ಮ ಲೇಡೀಸ್ದು ಫೇವ್ರೆಟ್ ಊಟ. ಏನು ಊಟ ಇವತ್ತು? ನಮ್ಗೆ ಇವತ್ತು ಹೆಂಗೆ ಹೇಳ್ತಾರಂದ್ರೆ 1 ವರ್ಷ ಆಯ್ತು ಮಟನ್ ತಿನ್ನದೆ ಅಂತ. 1 ವರ್ಷ ಆದಾಗ ಆಗಿದೆ, 1 ತಿಂಗಳು ಹೆಚ್ಚಾಯ್ತು. ಹೌದಾ? ತಿನ್ನಿಲ್ಲ. ತಿಂದ್ವಿ, ಸೀಮಂತ ಆದ್ಮೇಲೆ ತಿಂದ್ವಿ ಅಲ್ಲ. ಅದು ಏನು ತಂದಿದ್ದು ಇಲ್ಲ, ಸೀಮಂತ ಆದ್ಮೇಲೆ ನಮ್ಮ ಸೀಮಂತಕ್ಕೆ ತಿಂದ್ವಿ. ಆಮೇಲೆ ಸ್ಫೂರ್ತಿ ಅವರು ಮಾಡಿದ್ರು ಮಟನ್. ಯಾಕೆ ಆ ರೋಜಿ ರೀಲ್ ಬಿಡ್ರಿ, ಈ ರೋಜಿ ನಂಬರ್. ಏನೇನ್ ತಿಂತಾ ಇದ್ದೀರಾ ತಾವು? ಆಮೇಲೆ ಹೆಂಗಿದೆ? ಮಟನ್ ಅವರೆಕಾಳು ಸಾಂಬಾರ್ ನಿಮ್ಮ ಫೇವ್ರೇಟು. ಆಮೇಲೆ ಅಪ್ಪ ಅಮ್ಮನ ಫೇವ್ರೇಟ್ ಮಟನ್ ಸುಕ್ಕ. ಆಮೇಲೆ ದೀಪು ಫೇವ್ರೇಟ್ ಏನು? ಗ್ರೀನ್ ಮಸಾಲ. ಸೂಪರ್ ಆಗಿದೆಯಾ? ಮಜಾ ಮಾಡಿ. ಎಲ್ಲ ಸೂಪರ್ ಆಗಿತ್ತು. ಮತ್ತೆ ಕೆಲವರಿಗೆ ಕಪ್ಪೆ ಚಿಪ್ಸ್. ಹಾಂ, ಕರೆಕ್ಟ್, ಅದಂತೂ ಸೂಪರ್ ಆಗಿತ್ತು. ಆಮೇಲೆ ತಾತ ಅವರಿಗೆ ನೋ ಚಿಕನ್ ಮಟನ್. ಚಿಕನ್ ಆದರೆ ಒಂದು ಪೀಸ್ ತಿಂತಾರೆ, ಮಟನ್ನು ಹಾಗೆಯೇ. ಮೊಟ್ಟೆ ಹಿ ಲೈಕ್ಸ್, ಫಿಶನ್ನು ತಿಂತಾರೆ ಆಯಿತಾ, ಬಿಕಾಸ್ ಸಾಫ್ಟ್ ಆಗಿದ್ದರೆ ಹೀಗೆ ನೀಟ್ ಅಲ್ವ ಏಜಲ್ಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಹಿ ಜನರಲಿ ಅವಾಯ್ಡ್ಸ್. ಆ್ಯಂಡ್ ಬಿಸಿ ಬಿಸಿ ಮಟನ್ ಸಾರು. ದೀಪವ್ರಿಗೆ ಅಮ್ಮ ಮಾಡುವಂಥ ಮಟನ್ ಗ್ರೀನ್ ಮಸಾಲ ತುಂಬ ಇಷ್ಟ. ಸೊ ಮಟನ್ ಇದ್ದಾಗೆಲ್ಲ ಅದು ಬೇಕೇ ಬೇಕು ಅಂತಾರೆ ಅವರು. ಹಾಗೆಯೇ ಅತ್ತೆ ಇಲ್ಲಿ ಅಂತ ಕೇಳ್ತಾ ಇದ್ರಲ್ವ ನೀವೆಲ್ಲರೂ, ಅತ್ತೆನೂ ಬಂದಿದ್ದಾರೆ ಮೊಮ್ಮಗುನ ನೋಡೋದಕ್ಕೆ. ಸೊ ಇನ್ನೇನು ನಾವು ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಬೆಳಿಗ್ಗೆ ಹೊರಟಿದ್ರು, ಸಂಜೆ ಆಗುತ್ತೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರೀಚ್ ಆಗ್ಬೋದು. ಪಾಪು ಏನೇನೋ ಮಾಡ್ಕೊಂಬಿಟ್ಟೈತಿ, ಇಶಿ ಎಲ್ಲ ಮಾಡ್ಕೊಂಬಿಟ್ಟೈತಲ್ಲ. ಹುಡುಗಿ ಇವತ್ತು ಹುಡುಗಿ ಆಗಿದೆ. ಇವತ್ತು ಕಟ್ಟದೆ ಹುಡುಕ ಹಾಯ್ ಮತ್ತೆ ಕುಡಿಂಜಿ ಡೈಪರ್ ನಮ್ಮ ಮಾಮೂಲಿದ ಚಿನ್ನು ಇಲ್ಲಿ ನೋರಪ್ಪ, ಇಲ್ಲಿ ಸೇಮ್ ಸೈಜ್ ತುಲೆ ಕರೀತಲ್ವಾ? ಅಜ್ಜಿ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ, ಅವ್ವ ಅಂತ ಕರೀತಾರೆ, ಏನ್ ಬೇಕಾದ್ರೂ ಕರೀತಾರೆ ಅಲ್ವಾ? ಚಿನ್ನಿ ಚಿನ್ನಿ ಅಂತ ಕರೆಯೋಣ. ಚಿನ್ನಿಗೆ ಮೈಸೂರು ಪಾಕ ತಂದಿದ್ದಾರೆ ಚಿನ್ನಿ ಅಲ್ಲ ಚಿನ್ನಿ. ಓ, ಚಿನ್ನಿಗೆ ಮೂಜಿ ಡ್ರೆಸ್ ಬೈದ್ಯಾ? ಚಿನ್ನಿಗಾಗುತ್ತಾ ಬಟ್ಟೆ? ಓ, ಚಿನ್ನಿಗೆ ಮದುವೆಗೆ ಪೋರಲ್ಲ ಕಂಡ್ರಿ ಬಟ್ಟೆ. ಫಂಕ್ಷನ್ಗೆ ಚಿನ್ನಿಗೆ ಇದು ಮದುವೆಗೆ ಹೋಗ್ಲಿಕ್ಕೆ ಬಟ್ಟೆ. ವಾವ್, ಇನ್ನು ಮದುವೆ ಬೋರೆ. ಎತ್ತಂಡು ಹೋಗೋಣ, ಎತ್ತಂಡು ಹೋಗೋಣ, ಶೇರ್ವಾಣಿ ಎತ್ತಂಡು ಹೋಗೋಣ. ಪಾಪನ ಎತ್ತಂಡು ಹೋಯ್ತಾರದೆ, ನಡ್ಕೊಂಡು ಪಾಪನ ಎತ್ತಂಡು ಹೋಯ್ತಾರದೆ. ಯಾವ ಊರಿಗೆ? ಹಾಸನಿಗೆ ಎತ್ತಂಡು ಹೋಯ್ತಾರದೆ. ನೀವೆಲ್ಲ ಇಲ್ಲೇ ಇರಿ, ನಾ ಎತ್ತಂಡು ಹೋಗದೆ. ಕುಡಂಜುಂಡು ಚಡ್ಡಿ ಲಂಗಿಲ್ಲ. ಕರೆಕ್ಟ್ ಆಗತ್ತಲ್ಲ? ಇಲ್ಲ, ಥರ್ಡ್ ಮಂತ್ ಕರೆಕ್ಟ್ ಆಗುತ್ತೆ. ಬಟ್ಟೆ ಹೊಸ ಬಟ್ಟೆ ಹಾಕೊಂಡ್ ನೋಡೋಣ, ಹೊಸ ಬಟ್ಟೆ ಹೊಸ ಬಟ್ಟೆ ಹಾಕೊಂಡ್ ನೋಡೋಣ. ಆಯ್ತು. ಓ, ಸಣ್ಣ ಪಾಪು ಅಲ್ವಾ, ಚೆನ್ನಾಗಾಗುತ್ತೆ, ದುಂಡಕ್ಕಾಗುತ್ತೆ. ಇದು ಸಣ್ಣದಲ್ಲ, ಸಣ್ಣದು ಇವತ್ತು ಅರ್ಧ ಹುಡುಗಿ, ಸಣ್ಣದು. ಇದು ಹುಡುಗಿ ಮಾಡಿದ್ ಇವತ್ತು ಅರ್ಧ ಬಟ್ಟೆ ಇತ್ತಲ್ಲ, ಇನ್ನಿಷ್ಟದು ಚಿಕ್ಕದೇ ಆಗ್ತದೆ. ಇವಾಗ ಸರಿಯಾಗಿ. ಸೊ ಸ್ಟೋರಿ ಏನು ಗೊತ್ತಾ, ನನ್ನ ಪಾಪು ಹುಟ್ಟೋ ಮುಂಚೆ ಒಂದು ಬಾಯ್ ಔಟ್ಫಿಟ್, ಒಂದು ಗರ್ಲ್ ಔಟ್ಫಿಟ್ ಅಂತ ಶಾಪ್ ಮಾಡಿದ್ನ. ಸೊ ಗರ್ಲ್ ಔಟ್ಫಿಟ್ ಹಾಕುವಂಥ ಚಾನ್ಸ್ ಸಿಗಲಿಲ್ಲ. ಇವತ್ತು ಐ ಥಾಟ್ ಓಕೆ ಹಾಕೋಣ ಒಂದ್ಸತಿ ಅಂತ. ಸೊ ಇನ್ನು ಮೆಮೊರಿಗಂತ ಹಾಗೆ ಇಡ್ಬೋದು ನಾನು. ನೆಕ್ಸ್ಟ್ ಬೇಬಿ ಬಾತರ್ ಕೂಡ ಬಂದಿತ್ತು. ಐ ಹೋಪ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಬೇಬಿಗೂ ಕಂಫರ್ಟ್ ಆಗಿರುತ್ತೆ, ನಮಗೂ ಈಸಿ ಅನಿಸುತ್ತೆ. ಮಾಮಿ ನೋಡಿ, ಹೊಸ ಮಗುಗೆ ಹೆಂಗೆ ಅಂತ ಮೇಲಿದೆ.
3 ರಿಂದ 6 ತಿಂಗಳು ಹೆಂಗಿದೆ ಅಂತ ಮಧ್ಯದಲ್ಲಿದೆ, 6 ತಿಂಗಳ ಮೇಲೆ ಹೆಂಗೆ ಅಂತ ಕೆಳಗಡೆ ಇದೆ. You understand? ಆ್ಯಂಡ್ ನೀರು ಹೋಗೋದಕ್ಕೆ ಇಲ್ಲಿದೆ, ಭಯ ಏನು ಪಡಬೇಕಾಗಿಲ್ಲ, ನೀರೇ ಇರುತ್ತೆ. ಮಗುಗೆ ಟಬ್ ಥರ ಸ್ನಾನ ಮಾಡಬೇಕಂದ್ರೆ ನೀರಲ್ಲಿ ನಿಂತಾಗುತ್ತೆ. ಇಷ್ಟು ದಿನ ಪಾಪುಗೆ ಇದ್ರಲ್ಲಿ ಸ್ನಾನ ಮಾಡಿಸ್ತಾ ಇದ್ವಿ, ನೀನಿ ಅವ್ರದ್ದು. ಬಟ್ ಐ ಥಿಂಕ್ ಇದೊಂದು ಸ್ವಲ್ಪ ದೊಡ್ಡ ಪಾಪುಗೆ ಸರಿ ಹೋಗುತ್ತೆ ಅಂತ. ಚಿಕ್ಕ ಪಾಪು ಅಲ್ವಾ ಇನ್ನು, ಅದು ಇವಾಗ ಹೊಸ್ತಿದೆಯಲ್ಲ, ಅದು ಇವಾಗಿಂದ ಆಲ್ಮೋಸ್ಟ್ 1 year ತನಕ ಯೂಸ್ ಮಾಡ್ಬೋದು. ಇದನ್ನು ಆಲ್ಮೋಸ್ಟ್ 4-5 months ತನಕ ಈಸಿಲಿ ಯೂಸ್ ಮಾಡ್ಬೋದು. ಬಟ್ ಪಾಪು ಜಾಗ್ತಾನೆ ಇರುತ್ತೆ, ಮತ್ತೆ ಹಿಂಗೆ ಹಿಡಿಬೇಕು. ಸೊ ಮಾಡಿಸೋರ್ಗೂ ಕಷ್ಟ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದು. ಲೆಟ್ಸ್ ಸಿ ಸ್ವಲ್ಪ ದೊಡ್ಡವರಾದ್ಮೇಲೆ ಇದು ಓಕೆ, ಬಟ್ ಇದು ವಿದಿನ್ 1000 rupees ಸಿಗುತ್ತೆ. ಇದ್ರ ಕಾಸ್ಟ್ ನಾನು ಹಾಕ್ತೀನಿ ಆನ್ ಸ್ಕ್ರೀನ್. ಫಸ್ಟ್ ಬಾತ್ ಪಾಪುಗೆ ಇದರಲ್ಲಿ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಐ ಹೋಪ್ ಹಿ ಎಂಜಾಯ್ಸ್. ಫಸ್ಟ್ ಈ ತರ ಇರುತ್ತೆ ಆಯ್ತಾ. ಅದಾದ್ಮೇಲೆ ಈ ಕ್ಲಿಪ್ನ ಇಲ್ಲಿ ಹಾಕಿದ್ರೆ, ಇಲ್ಲೊಂದು ಜಾಗ ಇದೆ, ಅಲ್ಲಿ ಹಾಕಿದ್ರೆ ಕುತ್ಕೊಂಡು ಮಾಡಿಸ್ಬೋದು. ಅಂದ್ರೆ 3 ತಿಂಗಳಾದ್ಮೇಲೆ. ಇನ್ನ 6 ತಿಂಗಳು 7 ತಿಂಗಳಿಗೆಲ್ಲ ಅವ್ರಿಗೆಲ್ಲ ಬಾತ್ ಟಬ್ ಬೇಕು ಅಂದ್ರೆ ಈ ಟಬ್ ಒಳಗಡೆ ಇದನ್ನು ತೆಗೆದ್ಬಿಟ್ರೆ ಈ ಟಬ್ ಒಳಗಡೆ ಸ್ನಾನ ಮಾಡಿಸ್ಬೋದು. ಆ ರೀತಿನಲ್ಲಿ ಪ್ಲಾನ್ ಮಾಡಿರೋದು. ಸೊ ಲೆಟ್ಸ್ ಗೋ. ಹಾಯ್, ಗಂಟೆ 5 ಆಯಿತು, ಟೀ ಎಲ್ಲ ಕುಡ್ದಾಯಿತು. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ತುಂಬ ಅಳ್ತಿದ್ಲು, ಬೇಜಾರು ಮಾಡ್ತಿದ್ಲು. ಯಾಕಂದರೆ ಹಾಲು ಬರ್ತಿರ್ಲಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ತಿದ್ಲು. ನನಗೇನು ಬೇಸರ ಆಗ್ತಿರ್ಲಿಲ್ಲ, ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ನಮ್ಮ ಮಕ್ಕಳಿಗೆ ಚಿಕ್ಕದಿರುವಾಗ ನಮ್ಗೆ ಗೊತ್ತದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಡಾಕ್ಟ್ರು ಹಾಲು ಬಂದಷ್ಟು ಕೊಡಿ ಅಂತ. ಹಾಗಾಗಿ ನಾವು ಬಂದಷ್ಟು ಕೊಡ್ತಿದ್ವಿ, ಮತ್ತು ದಿನ ಹೋದಾಗೆ ಜಾಸ್ತಿ ಆಗ್ತಿತ್ತು. ಆದರೆ ನನ್ನ ಮಗಳಿಗೆ ಧೈರ್ಯನೇ ತಪ್ಪಿ ಹೋಗಿತ್ತು. ಹಾಲಿಲ್ಲ, ಫಾರ್ಮುಲಾ ಕೊಡ್ತಿದ್ದೇವೆ, ತುಂಬ ಅಳ್ತಿದ್ಲು. ನಾನು ಅವಳಿಗೆ ಧೈರ್ಯ ಹೇಳ್ತಿದ್ದೆ, ಇಲ್ಲ ಅದು ಇವಾಗ ಮಾತ್ರ ಒಂದು ದಿನ ಹೋಗ್ತಾ ಇದ್ದಾಗ ಹಾಲು ಜಾಸ್ತಿ ಆಗ್ತದೆ ಅಂತ. ಹಾಗಾಗಿ ನನಗೇನು ಇದು ವಿಶೇಷ ಅಂತ ಅನ್ನಿಸ್ಲಿಲ್ಲ. ಇವಾಗ ಬೇಕಾದಷ್ಟು ಹಾಲಿದೆ. ಮನೆಗೆ ಬಂದಾಗ ಆ ಥರ ಏನು ಅನ್ನಿಸ್ತಿರ್ಲಿಲ್ಲ, ಯಾಕಂದರೆ ಪಾಪು ಚಿಕ್ಕದಲ್ವಾ, ಪ್ರತಿಯೊಬ್ಬರು ಅದೇ ಥರನೇ ದೊಡ್ಡದು ಮಾಡಿದ್ವಲ್ವ ಪಾಪು. ನಾನು ಹತ್ತಿರ ಇದ್ದೆ, ನನಗೇನು ಸ್ಪೆಷಲಾಗಿ ಅನ್ನಿಸ್ತಿರ್ಲಿಲ್ಲ. ರಾತ್ರಿ ಆವಾಗ ಹಾಲು ಕುಡಿಲಿಕ್ಕೆ ಹೇಳ್ತಿತ್ತು, ನಾನು ಹೇಳ್ತಿದ್ದೆ, ಅವಳು ಹೇಳಲೇಬೇಕಲ್ವಾ. ನಾನು ಅದು ತೆಗಿಲಿಕ್ಕೆ ನಾನು ಎದ್ದು ಕೂತ್ಕೊಂಡು ಒಂದು 1/2 hour 1 hour 1.5 hour ಆ ಥರ ಎಲ್ಲ ಕೂತ್ಕೊಂಡು ಮತ್ತೆ ಮಲಗಿಸ್ತಿದ್ದೀವಿ. ಅವಳಿಗೆ ಪಾಪ ಸ್ವಲ್ಪ ಪೇಯ್ನ್ ಮತ್ತು ಸಿಸರಿನ್ ಆದ್ದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಎದ್ದು ಕೂತು ಮಾಡಲಿಕ್ಕೆ. ನನಗೂ ಸ್ವಲ್ಪ ನಿದ್ದೆ ಬಿಟ್ಟು, ಇವಾಗ ಸ್ವಲ್ಪ ಏಜ್ ಜಾಸ್ತಿ ಆಯ್ತಲ್ಲ, ಆದರೂ ಪರವಾಗಿಲ್ಲ, ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಪ್ರತಿಯೊಬ್ಬರು ಅಮ್ಮ ಆದಮೇಲೆ ಇದು ಅನುಭವಿಸ್ಲೇಬೇಕಲ್ವಾ. ಈ ಸ್ಟೇಜ್ ಎಲ್ರಿಗೂ ದಾಟಲೇಬೇಕು. ಈಗಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಪಾಪ ಅವರು ಹೊರಗಿಂದು ಕೆಲಸ ಮಾಡ್ತಾರೆ, ಪಾಪನ್ನು ನೋಡಬೇಕು, ಎಲ್ಲ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ನಮಗೆ ಆವಾಗೆಲ್ಲ ನಾವು ಹೊರಗಡೆ ದುಡಿಲಿಕ್ಕೆ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಕೂತು ನಾವು ಸ್ವಲ್ಪ ಪಾಪನ್ನು ಜಾಸ್ತಿ ನೋಡ್ತಿದ್ವಿ. ನಮ್ಮ ಅಮ್ಮಂದಿರೆಲ್ಲ ಒಳಗೆ ಹೊರಗೆಲ್ಲ ಅದು ಕೆಲಸ ಮಾಡ್ತಿದ್ರು. ಇವಾಗ ಹಾಗಲ್ಲ, ಮಕ್ಕಳಿಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ನಾನು ತುಂಬ ಸಪೋರ್ಟ್ ಮಾಡ್ತಿದ್ದೇನೆ ಅವಳಿಗೆ, ಅವಳ ಹತ್ರನೇ ಇರ್ತಿದ್ದೆ. ರಾತ್ರಿ ನಾನು ಮತ್ತು ಅವಳು ಪಾಪ ಒಟ್ಟಿಗೆನೇ ಮಲಗೋದು. ಈಗ 1 ತಿಂಗಳಿಂದ ಒಟ್ಟಿಗೆ ಇದ್ದೇವೆ ನಾವು. ಟ್ರೂಲಿ ಗ್ರೇಟ್ಫುಲ್ ಆಯಿತಾ, ಬಿಕಾಸ್ ಬೀಯಿಂಗ್ ಅ ಮಾಮ್ ಇಸ್ ನಾಟ್ ಈಸಿ. ಆ್ಯಂಡ್ ಅಮ್ಮ ನನ್ನನ್ನು ಹ್ಯಾಂಡಲ್ ಮಾಡ್ತಾರೆ, ನನ್ನ ಚಿಕ್ಕ ಪಾಪುನೂ ಹ್ಯಾಂಡಲ್ ಮಾಡ್ತಾರೆ. ಯಾರಿಗೇನು ಒಂದೇ ಯಾವಾಗ ಹುಟ್ಟಿರೋದು? ಇದಾ ಜನವರಿ 3. ನೀವು ಹುಟ್ಟಿರೋದು ಪಾಪು ಅಲ್ಲ, ನೀವು ಹುಟ್ಟಿರೋದು, ಇದು ನನ್ನ ಪಾಪು ಅಲ್ಲ. ನಾನು ಹುಟ್ಟಿರೋದ? ನಿನ್ನ ಪಾಪ ಹುಟ್ಟಿರೋದು ಎಷ್ಟು? January 11. ನನಗೆ ಹೇಳ್ತೀಯಲ್ಲಮ್ಮ, ನೀನು ಹೋಗಿ ಅಪ್ಪ ಅಮ್ಮನ ಕೇಳಿ ಹೋಗಿ. ಅಮ್ಮನೆಲ್ಲ ನಾನು ಬರೆದಿಟ್ಟಿದ್ದೀನಿ ಸರ್. ತಾತಂಗೆ ನೆನಪಿಲ್ಲ, ಅದು ಬೇರೆ ಫುಲ್ ಧೈರ್ಯದಿಂದ ಹೋಗ್ತಾ ಇದ್ದಾರೆ ಅಮ್ಮನ್ನು ಕೇಳೋದಕ್ಕೆ. ಜನವರಿ 3 ನಾನು ಹೋಗ್ಬಿಟ್ಟಿರೋದು. 11 ನಾಳೆಗೆ 1 ತಿಂಗಳು. ಯಾಕೆ? ಅಲ್ಲ, ಅದು ತಪ್ಪಾಗುತ್ತೆ. ಹಾಗೆ ನಾನು ಬರ್ತದೆ ಜನವರಿ 11. ಆಂಟಿ ಜನವರಿ 3 ಹುಟ್ಟಿರೋದು. ಅವತ್ತು ಅಲ್ಲೇ ಬರ್ದೆ. ಎಷ್ಟಂತೆ? 3. 3 ಅಲ್ಲ, 11. ಜನವರಿ 11 ಆದಿತ್ಯವಾರ. ವಾರನೇ. ಜನವರಿ 3 ಅಲ್ಲ, 11 ಜನವರಿ. ಒಂದಲ್ಲ, ತಾರೀಖ ತಪ್ಪಿ ಹೋಗಿದೆ. ಜನವರಿ ಇಲ್ಲಿ ಆದಿತ್ಯವಾರ, ಭಾನುವಾರ ಹುಟ್ಟಿದ್ದು. ಜನವರಿ 3
ಶನಿವಾರ. ಬಾಪು ಹುಟ್ಟಿದ್ದು ಭಾನುವಾರ ಅಲ್ವಾ? ಭಾನುವಾರ ಅದು ಹುಟ್ಟಿರೋದು. 11. ಇದು 3 ಶನಿವಾರ. ಭಾನುವಾರ ಐತಲ್ಲ. ಅದು ನೀವು ಭಾನುವಾರ ಬರ್ದಿದ್ದೀರಾ, ಡೇಟ್ 11. ಇದು ಭಾನುವಾರ 4. ಇಲ್ಲಿ ಭಾನುವಾರ ಬರುದಿಲ್ಲ, 3ಕ್ಕೆ ಶನಿವಾರ ಬರುದು. ಫೈನಲಿ ತಾತನಿಗೆ ಕ್ಲಾರಿಟಿ ಸಿಗ್ತಾ ಹಬ್ಬ ನಂಬ್ತಾನೆ ಇರಲಿಲ್ಲ ಅವರು. ಆ್ಯಂಡ್ ಶಿವರಾತ್ರಿ ದಿನ ನಮ್ಮ ಮನೆಯಲ್ಲಿ ಏನೆಲ್ಲ ಊಟ ಮಾಡಿದ್ವಿ ಸ್ಪೆಷಲಾಗಿ ಬನ್ನಿ ನೋಡೋಣ. ಏನಿದು? ಇದು ಗಸಗಸೆ ಪಾಯಸ. ಯಮ್ಮಿ. ಆಮೇಲೆ ಇದು ವಡೆ ಮಾಡೋಕ್ಕೆ ಇನ್ನು ರುಬ್ಬೇಕು ಎಲ್ಲ. ಇದು ಕೋಸಂಬರಿ. ಯಮ್ಮಿ. ಇದು ನುಗ್ಗೆ ಸೊಪ್ಪು ಪಲ್ಯ. ಇದು ಕ್ಯಾಬೇಜ್ ಪಲ್ಯ. ಇದು ಟೊಮೊಟೊ ಸಾಂಬಾರು. ಇದು ಟೊಮೊಟೊ ಸಾಂಬಾರು. ಬೆಸ್ಟ್ ಥಿಂಗ್ ಅಂದರೆ ಮಾಮಿ ಅಮ್ಮ ಇಬ್ಬರು ಒಟ್ಟಿಗೆ ಸೇರಿ ಅಡುಗೆ ಮಾಡೋದಾಗಿರ್ಬೋದು. 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಒಟ್ಟಿಗೆ ಇರೋದಂದರೆ ಇಸ್ ನಾಟ್ ಈಸಿ ಆಯಿತಾ. ಬಟ್ ಅವರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಆ್ಯಂಡ್ ಹಬ್ಬದ ಅಡುಗೆ ಇಬ್ಬರು ಸೇರಿ ಮಾಡಿರುವಂಥದ್ದು. ಇನ್ನು ನಾನು ಅಮೆಝಾನಿಂದ ಆರ್ಗನೈಸರ್ಸ್ನ ತಂದಿದ್ದೆ ಆಯಿತಾ. ಈ ಜಾಗ ನೋಡಿ ಹೇಗಿದೆ, ಇದನ್ನು ನೋಡಿ ನನಗೆ ಸಿಟ್ಟು ಬರ್ತಾಯಿತ್ತು, ಇದನ್ನು ನೀಟಾಗಿ ಇಡಬೇಕು ಅಂತ. ಸೊ ಫೈನಲಿ ಒಂದು ಆರ್ಗನೈಸರ್ ಬಂದಿದೆ ಐಕಿಯಾದಿಂದ. ಅಮೆಝಾನಲ್ಲಿ ಸಿಗುತ್ತಲ್ವ ಅಂತ ಅಲ್ಲೇ ಆರ್ಡರ್ ಮಾಡಿದೆ ನಾನು. ಆ್ಯಂಡ್ ತುಂಬ ಚೆನ್ನಾಗಿದೆ, ಸ್ಟರ್ಡಿ ಆಗಿದೆ ಅದು. ಸೊ ಎಲ್ಲ ಇಡೋಣ. ಐ ಹೋಪ್ ಎಲ್ಲ ಅದರಲ್ಲಿ ಇಡೋದಕ್ಕಾಗತ್ತೆ. ದೊಡ್ಡದಾಗಿದೆ, ವೀಲ್ಸ್ ಬೇರೆ ಇದೆ, ಸೊ ಈಸಿ ಆಗುತ್ತೆ ಅನ್ನೋ ಯೋಚನೆ. ತುಂಬ ಸ್ಟರ್ಡಿ ಬಾಕ್ಸಸ್ ಆಯಿತಾ ಇದು. ಲಿಡ್ ಇಲ್ಲ, ಬಟ್ ಅಂದ್ರೂ ಬೇಜಾನ್ ಐಟಮ್ಸೇ ಇಡ್ಬೋದು. ಇವಾಗ ಆರ್ಗನೈಸ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ಇದು ಬಂದಿದ್ದ ದಿನಾನೇ ನಾನು ರಿಟರ್ನ್ ಮಾಡಿದ್ದೀನಿ. ಬಿಕಾಸ್ ಇದೆಲ್ಲ ಇಟ್ಟ ಮೇಲೆ ಅಮ್ಮ ತೆಗಿಯೋದಕ್ಕೆ ನೋಡಿದ್ರು ತುಂಬ ಹೆವಿ ಇದೆ, ಕೆಳಗಡೆ ಇಡ್ಬೋದು, ಬಟ್ ಮೇಲ್ಗಡೆ ಈ ಥರ ತೆಗಿಯೋದಾದರೆ ಇಟ್ಸ್ ರಿಸ್ಕಿ ಅಂತ ಅಂದರು. ಸೊ ಇದನ್ನು ವಾಪಸ್ ಕೊಟ್ಟು ಸ್ಮಾಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದೀನಿ. ಆವಾಗ 3 ಇಡ್ಬೋದು ಒಂದೇ ಲೆವೆಲಲ್ಲಿ. ಹಾಗೆಯೇ ಅಷ್ಟೊಂದು ಹೆವಿ ಅನ್ಸಲ್ಲ, ತೆಗಿಯೋರ್ಗೂ ಈಸಿನಲ್ಲಿ ತೆಗಿಬೋದು ಅಂತ. ಇದಾಗಿತ್ತು ಇವತ್ತಿನ ಈ ಒಂದು ವೀಕ್ ಇನ್ ಮೈ ಲೈಫ್ ವಿಡಿಯೋ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.